ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಶ್ರೀರಾಮ ಸೇನೆ ಸ್ವಾಗತಿಸುತ್ತದೆ. ವಂದೇ ಮಾತರಂ ಗೀತೆ ರಚನೆಯಾಗಿ 150 ವರ್ಷ ಗತಿಸಿದ ಹಿನ್ನೆಲೆಯಲ್ಲಿ ರಾಷ್ಟ್ರಗೀತೆಯ ಜೊತೆಗೆ ಪ್ರತಿನಿತ್ಯ ವಂದೇ ಮಾತರಂ ಗೀತೆಯನ್ನು ಹೇಳಬೇಕು ಎನ್ನುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಶ್ರೀರಾಮ ಸೇನೆ ಸ್ವಾಗತಿಸುತ್ತದೆ ಎಂದು ಶ್ರೀರಾಮ ಸೇನೆ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಹೇಳಿದರು. ಇಲ್ಲಿನ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ವಂದೇ ಮಾತರಂ ಗೀತೆಯಲ್ಲಿ ಭಾರತದ ವರ್ಣನೆಯಿದೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ರಾಂತಿಕಾರಿಗಳು ವಂದೇ ಮಾತರಂ ಹೇಳುತ್ತಾ ಲಾಠಿಗೇಟು ತಿಂದಿದ್ದಾರೆ. ಮುಸ್ಲಿಂ ಓಲೈಕೆಗಾಗಿ ಕಾಂಗ್ರೆಸ್ ಈ ಗೀತೆಯನ್ನು ತುಂಡರಿಸಿ ದೇಶದ್ರೋಹಿ ಕೆಲಸ ಮಾಡಿದೆ. ಮುಂಬರುವ ದಿನಗಳಲ್ಲಿ 150 ಜನರ ತಂಡ ರಚಿಸಿ ಸಾಮೂಹಿಕ ವಂದೇ ಮಾತರಂ ಗೀತೆಯನ್ನು ಶ್ರೀರಾಮ ಸೇನೆಯಿಂದ ಹಾಡಿಸಲಾಗುವುದು ಎಂದರು. ಫೆಬ್ರವರಿ 14 ರಂದು ನಡೆಯುವ ಪ್ರೇಮಿಗಳ ದಿನಾಚರಣೆಯನ್ನು ಹಿಂದಿನಿಯದಲೂ ನಾವು ವಿರೋಧಿಸುತ್ತಾ ಬಂದಿದ್ದೇವೆ. ಪ್ರೇಮಿಗಳ ದಿನಾಚರಣೆ ನೆಪದಲ್ಲಿ ಡ್ರಗ್ಸ್ ಮಾಫಿಯಾ, ಯುವತಿಯರ ಅತ್ಯಾಚಾರ, ಕುಡಿತ, ಅಪಹರಣ ಹೆಚ್ಚುತ್ತಿವೆ. ಇಂತಹ ವಿಕೃತಿ ಕಂಡುಬಂದಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತರು ವೀಕ್ಷಣೆ ಮಾಡಲಿದ್ದಾರೆ ಎಂದು ಎಚ್ಚರಿಸಿದರು. ಸುದ್ದಿಗೋಷ್ಠಿಯಲ್ಲಿ ಶ್ರೀ ಸತ್ಯಪ್ರಮೋದೇಂದ್ರ ಸರಸ್ವತಿ ಸ್ವಾಮೀಜಿ, ಶ್ರೀರಾಮ ಸೇನೆ ರಾಜ್ಯ ಗೌರವಾಧ್ಯಕ್ಷ, ಶ್ರೀರಾಮ ಸೇನೆ ರಾಜ್ಯ ಸಹ ಸಂಘಟನಾ ಕಾರ್ಯದರ್ಶಿ ಮಹಾಲಿಂಗ ಐಗಳಿ, ಮಂಜುನಾಥ ಕಾಟಕರ ಉಪಸ್ಥಿತರಿದ್ದರು. ನಮ್ಮ ಉತ್ತರ ಕರ್ನಾಟಕದ ಗೌರವಾಧ್ಯಕ್ಷರು ಲವ್ ಜಿಹಾದ್ ಸಂಬಂಧಪಟ್ಟಾಗೆ ಒಂದು ವಿಷಯವನ್ನು ಅವರು ತಮ್ಮ ಮುಂದೆ ಇಟ್ಟಿದ್ದಾರೆ. ನಾನೊಂದು 2-3 ವಿಷಯ ತಮ್ಮ ಮುಂದೆ ಇಡ್ತೀನಿ. ಕೇಂದ್ರ ಸರ್ಕಾರ ವಂದೇ ಮಾತರಂ ಈ ಗೀತೆ 150ನೇ ವರ್ಷದ ನಿಮಿತ್ತವಾಗಿ ಇವತ್ತು ರಾಷ್ಟ್ರಗೀತೆಯ ಜನಗಣಮನ ಅಧಿನಾಯಕದ ಜೊತೆಗೆ ಅದು ಈಕ್ವಲ್ ಆಗಿ ಅದನ್ನು ಹೇಳಬೇಕು ಅನ್ನುವಂಥ ಒಂದು ಗೌರವ ಕೊಟ್ಟಿದ್ದು ಅತ್ಯಂತ ಸ್ವಾಗತಾರ್ಹವಾದ, ಸ್ತುತ್ಯಾರ್ಹವಾದ. ಶ್ರೀರಾಮ್ ಸೇನೆ ಸಂಘಟನೆ ನಾವು ಇದನ್ನು ಸ್ವಾಗತ ಮಾಡ್ತಾ ಇದ್ದೀವಿ. ಬಂಕಿಮ್ ಚಂದ್ರ ಚಟರ್ಜಿಯವರ ಭಾವಚಿತ್ರ ಇದೆ. ವಂದೇ ಮಾತರಂ ಇದು 33ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ವಿಷ್ಣು ದಿಗಂಬರ್ ಪುಲಸ್ಕರ್ ಅನ್ನುವಂಥ ಪೂನಾದಿಂದ ಕಾಕಿನಾಡಿಗೆ ಬಂದಿರ್ತಾರೆ. ಆ ವಂದೇ ಮಾತರಮನ್ನು ಹಾಡು ಹೇಳೋಗೋಸ್ಕರನೇ ಆವಾಗ ಅಲ್ಲಿದ್ದಂಥ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರು ಮುಸ್ಲಿಂ ಇರ್ತಾರೆ. ಅವರು ಅದನ್ನು ವಿರೋಧ ಮಾಡ್ತಾರೆ. ವಿರೋಧ ಮಾಡಿದ ಪರಿಣಾಮದಿಂದ ಅಲ್ಲಿಂದ ಇಲ್ಲಿಯವರೆಗೆ ಕಾಂಗ್ರೆಸ್ಸು ತುಷ್ಟೀಕರಣ, ವಂದೇ ಮಾತರಂ ಇರೋದು ಭಾರತದ ವರ್ಣನೆ ಇದೆ. ಅತ್ಯಂತ ಉತ್ಕೃಷ್ಟವಾದಂಥ ಗೀತೆ ಅದು. ಅಷ್ಟೇ ಅಲ್ಲ, ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ರಾಂತಿಕಾರಿಗಳು ವಂದೇ ಮಾತರಂ ಅಂತ ಹೇಳಿ ಲಾಠಿ ಏಟು, ಗುಂಡೇಟು, ಜೈಲು, ಕೇಸ್ಗಳನ್ನು ಅನುಭವಿಸಿದಂಥ ಕ್ರಾಂತಿ ಗೀತೆ ಅದು, ಕ್ರಾಂತಿ ಘೋಷಣೆ ಅದು. ಅಂಥ ಕ್ರಾಂತಿಗೀತೆ, ಅಂಥ ಒಂದು ಶ್ರೇಷ್ಠವಾದಂಥ ಗೀತೆಯನ್ನು ಮುಸ್ಲಿಮ ವಿರೋಧ ಮಾಡಿದರು ಅಂತ ಹೇಳಿ ಅದರೊಳಗೆ ದೇವರು ತುಮಿ ದುರ್ಗಾ ತುಮಿ ದಶಪ್ರಹರಣ ಧಾರಿಣಿ ಅಂತನ್ನುವಂಥದ್ದು. ಅಂದರೆ ದುರ್ಗಾಮಾತೆಯ ಇದ್ದರೆ ದುರ್ಗಾಮಾತೆ ಅನ್ನೋಕ್ಕಿಂತ ಭಾರತದಲ್ಲಿ, ಸೊ ಭಾರತದ ದೇಶದ ವರ್ಣನೆ ಇರುವಂಥ ಆ ಸುಂದರವಾದಂಥ ಗೀತೆಯನ್ನು ಮುಸ್ಲಿಮ್ಗೋಸ್ಕರ ತುಂಡು ಮಾಡಿದ್ದು ಕಾಂಗ್ರೆಸ್ಸು ಅತ್ಯಂತ ದೇಶದ್ರೋಹಿ ಕೆಲಸ ಮಾಡ್ತು ಅಂತ ನಾನು ಹೇಳ್ತಾ ಇದ್ದೀನಿ. ಇವತ್ತು ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ನಾವೇ ವಂದೇ ಮಾತರಮನ್ನು ಬುನಾದಿ ಹಾಕಿದ್ದು ಅಂತೇಳಿ. ಸ್ವಾಮಿ, ನಾನು ಹೇಳ್ತಾ ಇದ್ದೀನಿ, ನೀವು ಬುನಾದಿ ಹಾಕಿದ್ದು ನೀವೇನೆ, ಮತ್ತು ಅದೇ ಗೀತೆಯನ್ನು ತುಂಡು ಮಾಡಿ ಅಪಮಾನ ಮಾಡಿದ್ದು ನೀವೇನೆ, ಕಾಂಗ್ರೆಸ್ನವರೇ. ಒಬ್ಬ ಮುಸ್ಲಿಮ್ಗೋಸ್ಕರ, ಒಂದು ಮುಸ್ಲಿಂ ಸಮಾಜಕ್ಕೋಸ್ಕರ, ತುಷ್ಟೀಕರಣಗೋಸ್ಕರ, ಮುಸ್ಲಿಂ ಓಟಿಗೋಸ್ಕರ ಒಂದು ರಾಷ್ಟ್ರೀಯ ಗೀತೆಯನ್ನು, ಕ್ರಾಂತಿಯ ಗೀತೆಯನ್ನು ಕ್ರಾಂತಿಕಾರಿಗಳು ಗುಂಡೇಟು ತಿಂದಿದ್ದಾರೆ. ಅದನ್ನು ನೆನಪಾಗಲಿಲ್ಲ ಇವರಿಗೆ. ಸೊ ಇವತ್ತು ಕೇಂದ್ರ ಸರ್ಕಾರ 150ನೇ ವರ್ಷದ ನಿಮಿತ್ತವಾಗಿ ಅತ್ಯಂತ ಉತ್ತಮವಾದಂಥ ಶ್ರೇಷ್ಠವಾದಂಥ ನಿರ್ಣಯವನ್ನು ತಗೊಂಡಿದ್ದಾರೆ. ಶ್ರೀರಾಮ್ ಸೇನೆ ಸಂಘಟನೆ ನಾವು ಸ್ವಾಗತ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ಶ್ರೀರಾಮ ಸೇನೆ ಸಂಘಟನೆ ಯಾವುದೇ ಕಾರ್ಯಕ್ರಮ, ಅದು ಮೀಟಿಂಗ್ ಇರಲಿ, ಸಭೆ ಇರಲಿ, ಸಾರ್ವಜನಿಕ ಕಾರ್ಯಕ್ರಮ ಇರಲಿ, ವಂದೇ ಮಾತರಮವನ್ನು ಪೂರ್ಣ ಗೀತೆ ಹಾಡಿ ನಮ್ಮ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕು ಅಂತನ್ನುವಂಥದ್ದು
ನಾವು ನಿರ್ಣಯವನ್ನು ತಗೊಂಡಿದ್ದೀವಿ. ಇದಲ್ಲದೆ ಈಗ ಬರುವಂಥ ಎಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ 150 ಜನರ ಒಂದು ಟೀಮ್ ಮಾಡಿ ಸಾಮೂಹಿಕ ವಂದೇ ಮಾತರಂ ಹೇಳುವಂಥ ಪ್ರಕ್ರಿಯೆ ಕೂಡ ನಾವು ಯೋಚನೆಯನ್ನು ಮಾಡಿದ್ದೀವಿ. ಇದು ಒಂದು. ಎರಡನೇದು, ನಾಳೆ 14ನೇ ತಾರೀಕು, ಇವತ್ತು 12, 13, 14 ನಾಡದ್ದು ವ್ಯಾಲೆಂಟೈನ್ಸ್ ಡೇ, ಪ್ರೇಮಿಗಳ ದಿನಾಚರಣೆ. ಇದನ್ನು ನಾವು ಪ್ರತಿ ವರ್ಷ ವಿರೋಧ ಮಾಡ್ತಾ ಬಂದಿದ್ದೀವಿ. ಸರ್ಕಾರ ಇವತ್ತು ಈ ಆಧುನಿಕತೆಯ ಹಿನ್ನೆಲೆಯಲ್ಲಿ ಈ ಪ್ರೇಮಿಗಳ ದಿನಾಚರಣೆಯ ಒಂದು ನಿಮಿತ್ತ ಮಾಡಿ ಅತ್ಯಂತ ಯುವಕ ಯುವತಿಯರನ್ನು ಅನಾಹುತ ಕಡೆ ತೊಗೊಂಡು ಹೋಗ್ತಾ ಇದೆ. ಡ್ರಗ್ ಮಾಫಿಯಾ, ಸೆಕ್ಸ್ ಮಾಫಿಯಾ ಮತ್ತು ಮಲ್ಟಿನ್ಯಾಷನಲ್ ಕಂಪನಿಗಳ ಮಾರ್ಕೆಟಿಂಗ್ ನಡೀತಾ ಇದೆ. ಸೊ ಇದು ಸಂಸ್ಕೃತಿ ಅಲ್ಲ, ವಿಕೃತಿ. ಇದು ಅತ್ಯಂತ ಹೇಯ ಕೃತ್ಯ ಇದು. ಸೊ ಈ ರೀತಿಯ ಪ್ರೇಮಿಗಳ ದಿನಾಚರಣೆಯ ಮೂಲಕ ಯುವತಿಯರ ಮೇಲೆ ಅತ್ಯಾಚಾರ ಆಗ್ತಾ ಇದ್ದಾವೆ, ಅಪಹರಣ ಆಗ್ತಾ ಇದೆ, ಕೊಲೆ ಆಗ್ತಾ ಇದ್ದಾವೆ, ಕುಡಿತಗಳ ಜಾಸ್ತಿ ಆಗ್ತಾ ಇದೆ ಯುವಕ ಯುವತಿಯರದು. ನಾನು ಬೆಂಗಳೂರಿಗೆ ಹೋದಂಥ ಸಮಯದಲ್ಲಿ 8 ಪಬ್ನಲ್ಲಿ ಹೊರಗಡೆಗೆ ಬೋರ್ಡ್ ಹಾಕಿದ್ದಾರೆ. ಏನು ಬೋರ್ಡ್ ಹಾಕಿದ್ದಾರೆ ಅಂತಂದರೆ, ವ್ಯಾಲೆಂಟೈನ್ಸ್ ಡೇಗೆ ಒಂದು ದಿನ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ ರಾತ್ರಿ 9 ಗಂಟೆವರೆಗೆ ಮಹಿಳೆಯರಿಗೆ ಅಂದರೆ ಯುವತಿಯರಿಗೆ ಉಚಿತ ವೈನ್ ಅಂದರೆ ಉಚಿತ ಸರಾಯಿ, ಮತ್ತು ಅದಕ್ಕೆ ಕೆಳಗಡೆ ಬರೀತಾರವರು, ನೀವು ಎಷ್ಟು ಬೇಕಾದಷ್ಟು ಕುಡಿಬೋದು, ಯಾವುದೇ ಬ್ರ್ಯಾಂಡಿನ ತೊಗೊಳ್ಬೋದು ಅಂತನ್ನುವಂಥದ್ದು ಬರೆದಿದ್ದಾರೆ. 8 ಪಬ್ಬಿನಲ್ಲಿ ಈ ಬೆಂಗಳೂರು ನಗರದಲ್ಲಿ ಬರೆದಿದ್ದಾರೆ. ವ್ಯಾಲೆಂಟೈನ್ಸ್ ಡೇ, ಇದು ಪ್ರೇಮಿಗಳ ದಿನಾಚರಣೆ, ಕುಡಿದು ಕುಪ್ಪಳಿಸಿ ಹಾಳಾಗಿ ಹೋಗ್ರಿ ಅಂತ. ಸೊ ಇಂಥ ವಿಕೃತಿ, ಇಂಥ ಈ ಪಾಶ್ಚಾತ್ಯೀಕರಣದ ಇದನ್ನು ನಾವು ಧಿಕ್ಕರಿಸ್ತಾ ಬಂದಿದ್ದೀವಿ. ನಾನು ಹೇಳೋದು ಪಾಲಕರು, ನಾನು ಹೇಳೋದು ಇವತ್ತು ಶಿಕ್ಷಕ ವೃಂದದವರು. ಇವತ್ತು ಈ ಸರ್ಕಾರ ಅಂತೂ, ಸರ್ಕಾರಕ್ಕೆ ದುಡ್ಡು ಇಲ್ಲ, ಸರ್ಕಾರಕ್ಕೆ ಇದನ್ನು ಪ್ರೋತ್ಸಾಹ ಕೊಡುತ್ತೆ, ಅಂದರೆ ಇದರಿಂದ ಸಾಕಷ್ಟು ದುಡ್ಡು ಬರುತ್ತೆ ಅಂತನ್ನುವಂಥ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಹೇಳೋ ಸ್ಥಿತಿಯಲ್ಲಿಲ್ಲ. ಸೊ ಆ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ. ಮತ್ತು ಇದರಲ್ಲಿ ಹಾಸ್ಟೆಲ್ಗಳಲ್ಲಿ, ಪಾರ್ಕ್ನಲ್ಲಿ, ಹೋಟೆಲ್ಗಳಲ್ಲಿ, ಲಾಡ್ಜ್ಗಳಲ್ಲಿ ನಮ್ಮ ಕಾರ್ಯಕರ್ತರು ವಾಚ್ ಮಾಡ್ತಾರೆ. ಸೊ ಎಲ್ಲಾದರೂ ಈ ರೀತಿಯ ವಿಕೃತಿ, ಕುಡಿತ ಇರುವಂಥ ಸಂದರ್ಭದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆಗೆ ನಾವು ಸಹಕಾರ ಕೊಟ್ಟು ಅದನ್ನು ನಿಲ್ಲಿಸುವಂಥ ಪ್ರಯತ್ನವನ್ನು ನಾವು ಮಾಡೋರು. ನಮ್ಮ ದೇಶದಲ್ಲಿ ಮಾತೃದೇವೋಭವ ಅಂತನ್ನುವಂಥ ಈ ಪವಿತ್ರ ಒಂದು ವಾಕ್ಯದ ಹಿನ್ನೆಲೆಯಲ್ಲಿ ನಾವು ಇದನ್ನು ಪಾಲಿಸುವಂಥ ಪ್ರಕ್ರಿಯೆ ಮಾಡೋರು ಅಂತನ್ನುವಂಥದ್ದು ತಮ್ಮ ಗಮನಕ್ಕೆ ತಂದಿದ್ದೀನಿ. ಇನ್ನೊಂದು ವಿಷಯ ಹೇಳಿ ಮುಗಿಸ್ತಾ ಇದ್ದೀನಿ. ಭಾರತ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿ ಕ್ರಿಕೆಟ್ ನಾಳೆ 15ನೇ ತಾರೀಕು ಕೊಲಂಬೋದಲ್ಲಿ ನಡೆಯುವುದಿದೆ. ನಾನು ಹೇಳ್ತೀನಿ, ಕೇಂದ್ರ ಸರ್ಕಾರಕ್ಕಾಗಲಿ ICCಗಾಗಲಿ ನಿಮಗೇನಾದರೂ ಮಾನ ಮರ್ಯಾದೆ ಇದೆಯಾ? ಪಹಲ್ಗಾಮ್ ಆಗಿ ಇನ್ನೂ ಕಣ್ಣೀರು ಆರಿಲ್ಲ. 26 ಹೆಣಗಳು ಬಿದ್ದಂತಹ ಮನೆಗಳಲ್ಲಿ ಇವತ್ತಿಗೂ ಅಳ್ತಾ ಇದ್ದಾರೆ, ಇವತ್ತಿಗೂ ನೋವಿದೆ, ಇವತ್ತಿಗೂ ತೊಂದರೆ ಒಳಗೆ ಇದ್ದಂಥವ್ರಿಗೆ ಇನ್ನೂ ಎಷ್ಟು ಪಹಲ್ಗಾಮ್ ಮಾಡಬೇಕಂತೀರಿ ನೀವು? ಪಾಕಿಸ್ತಾನ ಜೊತೆಗೆ ಆಟ ಆಡುವುದು ಹಠ ಯಾಕೆ? ಛಲ ಯಾಕೆ? ದುಡ್ಡ? ಸ್ವಾಭಿಮಾನ ಇಲ್ವಾ? ದೇಶಾಭಿಮಾನ ಇಲ್ವಾ? ಆ ಪಾಕಿಸ್ತಾನ 78 ವರ್ಷದಿಂದ ಎಷ್ಟು ಹೆಣಗಳು ಉರುಳಿದ್ದಾವೆ, ಎಷ್ಟು ಭಯೋತ್ಪಾದನೆ ಮಾಡಿದೆ, ಎಷ್ಟು ಬಾಂಬ್ಗಳನ್ನು ಹಾಕಿದ್ದಾರೆ ಅಂತನ್ನುವಂಥ ಒಂದು ಖಬರ್ ಇಲ್ವಾ? ಮೋದಿಯವರೇ, ನೀವು ಒಬ್ಬರೇ ನಮಗೆ 3 ಸಲ ನಿಮ್ಮನ್ನು ಆರಿಸಿ ತಂದಿದ್ದು ಹಿಂದೂಗಳ ಸುರಕ್ಷತೆಗೋಸ್ಕರ, ದೇಶದ ಸುರಕ್ಷತೆಗೋಸ್ಕರ. ಸೊ ಸಾವಿರಾರು ಕೋಟಿ ಇವತ್ತು ಸಿಗುತ್ತೆ ಅಂತ ಹೇಳಿ ಏನು ಬೇಕಾದ್ ಮಾಡೋದಾ? ಬಹಿಷ್ಕಾರ ಹಾಕಿದ್ದೀರಲ್ಲ ನೀವು. ಪಹಲ್ಗಾಮದ ಹಿನ್ನೆಲೆಯಲ್ಲಿ ಬಹಿಷ್ಕಾರ ಹಾಕಿದ್ದು ಈಗ ಆಟ ಯಾಕೆ ಪ್ರಾರಂಭ ಮಾಡ್ತಾ ಇದ್ದೀರಿ? ಸೊ ಇದು ಅತ್ಯಂತ ಹೀನವಾದಂಥ ಕೃತ್ಯ. ನಾವಿದನ್ನು ಒಪ್ಪೋದೇ ಇಲ್ಲ, ಖಂಡಿಸ್ತಾ ಇದ್ದೀವಿ, ವಿರೋಧಿಸ್ತಾ ಇದ್ದೀವಿ. ಅಷ್ಟೇ ಅಲ್ಲ, ನಾನು ಹೇಳೋದು ಕ್ರಿಕೆಟ್ ಆಟಗಾರರು ಕೂಡ ಸ್ವಲ್ಪ ಬುದ್ಧಿ ಬೇಡವಾ? ನೀವು ಪಹಲ್ಗಾಮ್ ನೀವು ಕ್ರಿಕೆಟ್ ಆಟಗಾರ, ನಮ್ಮ ಭಾರತೀಯ ಕ್ರಿಕೆಟ್ ಆಟಗಾರ 2 ಹೆಣ ಬೆಳೆದಿದ್ರು ಗೊತ್ತಾಗ್ತಿತ್ತು ಅವಾಗ ಏನು ಅಂತನ್ನುವಂಥ ಆ ರಕ್ತದ ರುಚಿ, ಸಾವಿನ ರುಚಿ,
ಆ ಮನೆಯ ಕಷ್ಟ ನೋವು ಗೊತ್ತಾಗ್ತಿತ್ತು ಭಾರತೀಯ ಕ್ರಿಕೆಟ್ ಆಟಗಾರರಿಗೆ ನಾನು ಹೇಳ್ತಾ ಇದ್ದೀನಿ. ನೀವಾದರೂ ಯೋಚನೆ ಮಾಡುವಾಗ ದುಡ್ಡು ನಿಮಗೂ ದುಡ್ಡು ಸಿಗತ್ತೆ ಅಂತ ಅಂದ್ಕೊಂಡು ಏನು ಬೇಕಾದ ಮಾಡೋದಾ? ಮತ್ತು ಈ ಬಹಿಷ್ಕಾರ, ಪಾಕಿಸ್ತಾನದಿಂದ ಬಹಿಷ್ಕಾರ ಹಾಕಿದ್ದು ಇದೆಲ್ಲ ನಾಟಕ. ಇದು ಒಂದು ವೇವ್ ತಯಾರು ಮಾಡಬೇಕು, ಒಂದು ವಾತಾವರಣ ತಯಾರು ಮಾಡಬೇಕು. ಸೊ ವಾತಾವರಣ ತಯಾರು ಮಾಡಿ ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಬರೋ ಹಾಗೆ ಮಾಡಿದಂಥದ್ದು ಕುಕೃತ್ಯ ಇದು. ಇವತ್ತು ನೋಡಿ ಇವತ್ತು ವಿಮಾನದ ಬೆಂಗಳೂರು ಟು ಕೊಲಂಬೋ 15,000 20,000 ಟಿಕೆಟ್ ಇದ್ದಿದ್ದು 85,000, 1 ಲಕ್ಷ ಮೇಲೆ ಹೋಗಿದೆ. ಏನ್ರಿ ಅಂದರೆ ಇದು ವ್ಯವಸ್ಥಿತವಾದ ಮೋಸದ ಆಟ. ಇದು ಬೆಟ್ಟಿಂಗ್ ನಡೆಯುತ್ತೆ, ಸ್ಪಾನ್ಸರ್ಗಳು, ಅಡ್ವರ್ಟೈಸ್ಗಳು, ಏನು ಭಯಾನಕವಾದಂಥ ಇವತ್ತು ಲೂಟಿ ಹೊಡೆಯುವಂಥ ಪ್ರಕ್ರಿಯೆ ಕ್ರಿಕೆಟ್ ಆಟ. ಆ ಸ್ವಾಭಿಮಾನ ಬಿಟ್ಟು, ದೇಶಾಭಿಮಾನ ಬಿಟ್ಟು ಆ ಹೆಣಗಳ ಮೇಲೆ ಇವರು ಕ್ರಿಕೆಟ್ ಆಡ್ತಾ ಇದ್ದಾರಾ? ಸೊ ನಾನು ಹೇಳೋದು, ಇದು ಮೋದಿಯವರೇ ಮತ್ತು ಕೇಂದ್ರ ಸರ್ಕಾರದ ಶೋಭೆ ತರುವಂಥದ್ದಲ್ಲ. ಇಡೀ ದೇಶದ ಜನ ಚೀತು ಅಂತ ಇದ್ದಾರೆ. ನಾನು ಎಲ್ಲ ಭಾರತೀಯರು, ಎಲ್ಲ ಹಿಂದೂಗಳಿಗೆ ಹೇಳ್ತಾ ಇದ್ದೀನಿ, ಪಹಲ್ಗಾಮ್ ನೆನಪಿಟ್ಕೊಳ್ಳಿ. ಇದು ಮೊದಲೇದಲ್ಲ ಮತ್ತು ಕೊನೆಯದು ಅಲ್ಲ, ಇನ್ನೂ ಬೇಕಾದಷ್ಟು ಆಗೋದಿದೆ. ಇವರಿಗೆ ಕೇಂದ್ರ ಸರ್ಕಾರ ಅಥವಾ ಸರ್ಕಾರದವರಿಗೆ ಈ ದುಡ್ಡು ಮುಖ್ಯ ಆಗಿದೆ, ಸ್ವಾಭಿಮಾನ ಇಲ್ಲ. ಹಾಗಾಗಿ ಯಾರ್ಯಾರು ಕ್ರಿಕೆಟ್ ಇದ್ದಾರೆ 15ನೇ ತಾರೀಕು TV ಆಫ್ ಮಾಡಿ ಬಹಿಷ್ಕಾರ ಹಾಕಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ನಿಮಗೂ ಸ್ವಾಭಿಮಾನ ಇದ್ದರೆ, ಕ್ರಿಕೆಟ್ ಪ್ರೇಮಿಗಳಿಗೂ ಕೂಡ ದೇಶ ಧರ್ಮ ಅಂತನ್ನುವಂಥದ್ದಿದ್ದರೆ, ಹಿಂದೂಗಳ ಸುರಕ್ಷತೆ ಅನ್ನುವಂಥದ್ದಿದ್ದರೆ, ನಿಮ್ಮಲ್ಲೇನಾದರೂ ಭಾರತ ಮಾತೆಯ ಬಗ್ಗೆ ಒಂದು ಕಳಕಳಿ ಇದ್ದರೆ, ಸೊ ಕ್ರಿಕೆಟ್ ಪ್ರೇಮಿಗಳು ಅವತ್ತಿನ ದಿನ ಬಹಿಷ್ಕಾರ ಹಾಕಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ, ಅಭಿಪ್ರಾಯಗಳು ಸ್ವಲ್ಪ ವ್ಯತ್ಯಾಸಗಳಾಗಿದ್ದಾವೆ. ಸರಿಯಾಗಿ ಮತ್ತೆ ನಾವು ಸಂಘಟನೆ ಚೆನ್ನಾಗಾಗತ್ತೆ. ಇಲ್ಲ, ಅದು ಸ್ವಲ್ಪ ಏನೋ ವ್ಯತ್ಯಾಸಗಳಾಗ್ತಾ ಇದ್ದಾವೆ, ಮಾನಸಿಕ ಸ್ಥಿತಿ ಸಹಜವಾಗಿ ಇವೆಲ್ಲ ಬರ್ತವೆ. ಸಂಘಟನೆ ಅಂದಮೇಲೆ ಎಲ್ಲ ಬಂದೇ ಬರ್ತವೆ. ಬಂದಿದೆ, ವ್ಯತ್ಯಾಸಗಳು ಬಂದಿದ್ದಾವೆ. ನಾವು ಅದನ್ನು ಸರಿಯಾಗಿ ಮತ್ತೆ ಸಂಘಟನೆ ಜೊತೆಗೆ ಒಟ್ಟಿಗೆ ಕೆಲಸ ಮಾಡುವಂಥದ್ದು ಮಾನಸಿಕ ಸ್ಥಿತಿ ಬರುತ್ತೆ. ಕಾರಣಗಳಿದ್ದಾವೆ. ಬಂಗ್ಲಾದ್ದು ಕೂಡ ನಾನು ಕೇಂದ್ರ ಸರ್ಕಾರಕ್ಕೇ ಬಟ್ಟ ಮಾಡ್ತಾ ಇದ್ದೀನಿ. 1.5 ಕೋಟಿ ಬಾಂಗ್ಲಾದೇಶದಲ್ಲಿರುವಂಥ ಹಿಂದೂಗಳು ನಾಯಿ ನರಿಗಳ ಥರ ಬದುಕ್ತಾ ಇದ್ದಾರೆ. ಇವತ್ತು ಬಹಳ ದೊಡ್ಡ ಅನಾಹುತದಲ್ಲಿದ್ದಾರೆ, ಅಪಾಯದಲ್ಲಿದ್ದಾರೆ, ಭಯದಲ್ಲಿದ್ದಾರೆ. ಮನೆಯಿಂದ ಹೊರಗಡೆ ಹೋದರೆ ಬರ್ತೀನೋ ಇಲ್ಲೋ ಅಂತನ್ನುವಂಥ ಸ್ಥಿತಿಯಲ್ಲಿ ಇದ್ದಾರೆ. ನಾವೇ ಜನ್ಮ ಕೊಟ್ಟಂಥ ಬಾಂಗ್ಲಾದೇಶ್, ನಾವೇ ಹುಟ್ಟಿಸಿದಂಥ ಬಾಂಗ್ಲಾದೇಶ್ ಇವತ್ತು ನಮ್ಮ ವಿರುದ್ಧನೇ, ಹಿಂದೂಗಳ ವಿರುದ್ಧನೇ ಇವತ್ತು ಅಲ್ಲಿ ಅತ್ಯಾಚಾರ, ಅನಾಚಾರ ಜೀವಂತ ಸುಡ್ತಾ ಇದ್ದಾರೆ. ಜೀವಂತ. ಮೊನ್ನೆ ಒಬ್ಬ ಉದ್ಯಮಿನ ಅಕ್ಕಿ ವ್ಯಾಪಾರಸ್ಥರನ್ನು ಕೊಂದು ಹಾಕಿದ್ದಾರೆ. ಹಗಲೇ ಹೋಗಿ ಚಾಕು ಚುಚ್ಚಿ ಬಾಗಲ ಹಾಕಿ ಶಟ್ರ್ ಹಾಕಿ ಹೊರಗಡೆ ಓಡ್ತಾರೆ ಅಂತಂದ್ರೆ ಏನು ನಡೀತಾ ಇದೆ? ನಾವು ಪಕ್ಕದಲ್ಲಿ 125 ಕೋಟಿ ಹಿಂದೂಗಳಿದ್ದಾಗ ಏನು ಮಾಡೋ ಸ್ಥಿತಿಯಲ್ಲಿಲ್ಲ, ಅಸಹಾಯಕರಾಗಿದ್ದೀವಿ. ಕೇಂದ್ರ ಸರ್ಕಾರದವರು ಬಾಯಿ ಮುಚ್ಕೊಂಡಿದ್ದಾರೆ. ಯಾಕೆ ಬಾಯಿ ಮುಚ್ಕೊಂಡಿದ್ದಾರೆ? ಕಾಣಿಸ್ತಾ ಇಲ್ವಾ, ಕೇಳಿಸ್ತಾ ಇಲ್ವಾ ನಿಮಗೆ? ಅತ್ಯಾಚಾರ ನಡೀತಾ ಇದೆ, ಪಶ್ಚಿಮ ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂಥ ಇದನ್ನು ಕಾಣಿಸ್ತಾ ಇಲ್ವಾ? ಸೊ ಅಲ್ಲಿಯ ಒಂದು ಎಚ್ಚರಿಕೆ ಕೊಡಬೇಕಾಗಿತ್ತು, ಗುಡುಗಬೇಕಾಗಿತ್ತು ಅನ್ನುವಂಥದ್ದು ಒಂದು ಭಾಗ. ಆದರೆ ಇನ್ನೊಂದು, ನಮ್ಮ ದೇಶದಲ್ಲಿ ಇವತ್ತು ನುಸುಳುಕೋರರು ಸಾಕಷ್ಟು ಜನ ಇವತ್ತು ಬಂದಿದ್ದಾರೆ. ಸುಮಾರು ಹೆಚ್ಚು ಕಡಿಮೆ 5 ಕೋಟಿಗೂ ಜಾಸ್ತಿ ಇದ್ದಾರೆ ಅಂತನ್ನುವಂಥದ್ದಿದೆ. ಕರ್ನಾಟಕದಲ್ಲೇ 15ರಿಂದ 20 ಲಕ್ಷ ಜನ ಇದ್ದಾರೆ ಅಂತನ್ನುವಂಥದ್ದಿದೆ. ಇವರನ್ನೂ ಹೊರಗೆ ಹಾಕಬೇಕು. ಸೊ ಪ್ರತಿ ಸರ್ಕಾರ ಬಂದಾಗ ಸರ್ವೆ ಮಾಡ್ತೀವಿ, ಅವರನ್ನು ಕಂಡು ಹಿಡಿತೀವಿ, ಆಮೇಲೆ ನಾವು ಹೊರಗೆ ಹಾಕ್ತೀವಿ. ಇದು ಗೃಹ ಮಂತ್ರಿದ್ದು ಇದು ಕಾಯಂ ವಾಕ್ಯ. ಇದು ಯಾವುದೇ ಸರ್ಕಾರ ಬರಲಿ, ಇದು ನಾವು ವೈರಸ್ ಸಾಕ್ತಾ ಇದ್ದೀವಿ, ದೇಶದ್ರೋಹಿಗಳನ್ನು ಸಾಕ್ತಾ ಇದ್ದೀವಿ, ಕ್ಯಾನ್ಸರ್ ಸಾಕ್ತಾ ಇದ್ದೀವಿ, ದೇಶದ್ರೋಹಿ ಕ್ಯಾನ್ಸರನ್ನು ಸಾಕ್ತಾ ಇದ್ದೀವಿ. ಇವತ್ತಿಲ್ಲ ನಾಳೆ ಭಯಾನಕವಾದಂಥ ಸ್ಥಿತಿ ನಿರ್ಮಾಣ ಆಗತ್ತೆ ಅಂತನ್ನುವಂಥದ್ದು ಖಬರಿ ಇಲ್ವ ಕೇಂದ್ರ ಸರ್ಕಾರಕ್ಕೆ? ಅವರು ಒಳಗಡೆ ಹೇಗೆ ಬರ್ತಾ ಇದ್ದಾರೆ? ಬಾರ್ಡರ್ನಲ್ಲಿ ಹಾಗಾದರೆ ಏನು ಬೇಜವಾಬ್ದಾರಿ ಇದ್ದಾರಾ? ಮಿಲಿಟ್ರಿಯಲ್ಲೂ ಕೂಡ ಮಿಲಿಟ್ರಿ ಬಾರ್ಡರ್ ಕಾಯ್ತಾ ಇರುವಂಥವ್ರು ಹಾಗಾದರೆ ಲಂಚ್ಕೋರರು ಅವರು. 500,000 ಕೊಟ್ಟರೆ ಒಳಗಡೆ ಬಿಡುವಂಥ ಪ್ರಕ್ರಿಯೆ ಇದೆ ಅಂತ ಹೇಳಿ ಇಲ್ಲಿದ್ದಂಥ ಬಾಂಗ್ಲಾದೇಶಿ ಮುಸ್ಲಿಮರು ಹೇಳ್ತಾರೆ.
ನಾವು ಬೆಂಗಳೂರಲ್ಲಿ ನಮ್ಮ ಕಡೆ ಸರ್ವೆ ಇದೆ, ಈಗ ಬೆಂಗಳೂರದ್ದು ನಮ್ಮ ಕಡೆ ಸರ್ವೆ ಇದೆ, ಅದನ್ನು ನಾವು ಗೃಹ ಮಂತ್ರಿಗೆ ಕೊಟ್ಟಿದ್ದೀವಿ ನಾವು. ಸೊ ಬಂಗ್ಲಾ ಶಾಪ್, ಬಂಗ್ಲಾ ಮಾರ್ಕೆಟ್, ಬಂಗ್ಲಾ ನಗರ ಇದೆಲ್ಲ ಇದೆ, ಡೈರೆಕ್ಟ್ ಹೆಸರು ಇಟ್ಕೊಂಡಿದ್ದಾರೆ. ನಾವು ಯಾರಾದರೂ ಹೋಗಿ ನುಗ್ಗಿ ಹೀಗೆ ಸರ್ವೆ ಮಾಡಿದರೆ ನಮ್ಮ ಮೇಲೆ ಕೇಸ್ ಹಾಕ್ತಾರೆ. ನೀವ್ಯಾರು ಅಂತ ಕೇಳ್ತಾರೆ ಗೃಹ ಮಂತ್ರಿಗಳು. ನೀವ್ಯಾರಾದ್ರೂ ಈ ದೇಶದ ಪ್ರಜೆಗಳ್ರಿ, ನಿಮ್ಮ ಥರ ನಮ್ಮ ಹತ್ರ ಅಧಿಕಾರ ಇಲ್ಲ, ಆದರೆ ನಮಗೆ ಕರ್ತವ್ಯ ಇದೆ. ನಿಮಗೆ ಅಧಿಕಾರದ ಮುಖ್ಯ, ನಿಮಗೆ ಓಟು ಮುಖ್ಯ. ಮುಸ್ಲಿಮರದು ಬಾಂಗ್ಲಾದೇಶಿಗಳನ್ನು ಓಟ್ ಬ್ಯಾಂಕ್ ಮಾಡ್ತಾ ಇದ್ದಾರೆ ನೀವು. ಜಮೀರ್ ಅಹ್ಮದ್ ಚಾಮರಾಜಪೇಟೆಯ ಒಂದೇ ಕ್ಷೇತ್ರದಲ್ಲಿ 25,000 ಜನ ಇದ್ದಾರೆ. ಬಂಗ್ಲಾ ಮುಸ್ಲಿಮರಿದ್ದಾರೆ, ರೋಹಿಂಗ್ಯಾ ಮುಸ್ಲಿಮ್ ಇದ್ದಾರೆ, ಪಾಕಿಸ್ತಾನ ಮುಸ್ಲಿಮರಿದ್ದಾರೆ. ಎಷ್ಟು ಸಲ ಹೇಳೋದು, ಮಾಡ್ರಿ ಸರ್ವೆ ನೋಡೋಣ. ಸೊ ಇವರೆಲ್ಲರನ್ನೂ ಕೂಡ ನಾನು ಹೇಳೋದು ಒದ್ದು ಹೊರಗೆ ಹಾಕಬೇಕು ಅಂತನ್ನುವಂಥದ್ದು. ಇವರು ಈಗಾಗಲೇ ಗೃಹ ಮಂತ್ರಿಯವರು ಹೇಳಿದ್ದಾರೆ, 15 ದಿನ ನಾವು ಸರ್ವೆ ಮಾಡ್ತೀವಿ, ಅವ್ರನ್ನೆಲ್ಲ ಹೊರಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ. ದಯವಿಟ್ಟು ಮಾಡಿ, ಮತ್ತು ಅದನ್ನೇ ರಿಪೀಟ್ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಮಾಡಿ. ನಿಮ್ಮ ಹತ್ರ 1 ಗಂಟೆ ಒಳಗೆ ತರ್ಬೋದು ರೀ ರಿಪೋರ್ಟು. 15 ದಿನ ಬೇಕಾಗಿಲ್ಲ ಗೃಹ ಮಂತ್ರಿಯವರೇ. ನಿಮ್ಮ ಪವರ್ ಇದೆ, ನಿಮ್ಮ ಹತ್ರ ನೆಟ್ವರ್ಕ್ ಇದೆ, ನಿಮ್ಮ ಹತ್ರ ಎಲ್ಲ ವ್ಯವಸ್ಥೆ ಇದೆ. 1 ಗಂಟೆ ಒಳಗೆ ಇಡೀ ರಾಜ್ಯದ ಎಲ್ಲೆಲ್ಲಿದ್ದಾರೆ ಅಂತನ್ನುವಂಥ ರಿಪೋರ್ಟ್ ತರುವುದು 15 ದಿನ ತೊಗೊಂಡಿದ್ರು ಓಕೆ. 15 ದಿನದ ನಂತರ ನೀವು ಏನಾದರೂ ಇದಕ್ಕೆ ವ್ಯವಸ್ಥಿತವಾಗಿ ಹಾಗೇ ಬಿಟ್ಟರೆ, ಸೊ ನಾವು ಹಿಂದೂ ಸಂಘಟಕರು ಎಲ್ಲರೂ ಒಟ್ಟಾಗಿ ನುಗ್ಗುತ್ತೀವಿ, ಅವರ ಕಾಲನಿಗಳಿಗೆ ನುಗ್ಗುತ್ತೀವಿ, ಒದ್ದು ಹೊರಗೆ ಹಾಕ್ತೀವಿ. ಯಾಕೆಂದರೆ ಕ್ಯಾನ್ಸರ್ ದೇಶದ್ರೋಹಿಗಳು. ಇವತ್ತು ಅಸ್ಸಾಂನಲ್ಲಿ 40 ಲಕ್ಷ ಜನ ಬಂಗ್ಲಾ ಮುಸ್ಲಿಮರನ್ನು ಹೊರಗೆ ಹಾಕೋಕ್ಕಾಗ್ತಾ ಇಲ್ಲ. 40 ಲಕ್ಷ ಜನ, ಅವ್ರ ಹತ್ರ ಯಾವುದೇ ಡಾಕ್ಯುಮೆಂಟ್ ಇಲ್ಲ. 40 ಲಕ್ಷ ಜನ. ಪಶ್ಚಿಮ ಬಂಗಾಳ 9 ಜಿಲ್ಲೆಗಳಲ್ಲಿ ಇವತ್ತು ಡಿಸೈಡಿಂಗ್ ಫ್ಯಾಕ್ಟರ್ ಗೆಲ್ಲೋದು ಯಾರು? TMC ಗೆಲ್ಲುತ್ತೆ. ಯಾಕೆ? ಅವರು ವೋಟರ್ಸ್ ಆಗಿದ್ದಾರೆ ಅಲ್ಲಿ. ಸೊ ಇದೇ ರೀತಿಯ ನಾಳೆ ಈ ಬೆಂಗಳೂರು ಅಥವಾ ನಮ್ಮ ಈ ಕೋಸ್ಟಲ್ ಬೆಲ್ಟ್ನಲ್ಲಿ ಕಾಫಿ ಬೆಲ್ಟು ಅಥವಾ ಅಡಿಕೆ ವ್ಯಾಪಾರಸ್ಥರು ತೆಂಗಿನ ಇದರಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಅವರು ಏನಾಗ್ಬೋದು ಮುಂದೆ? ಈ ಬಂಗಾರದ ಕೆಲಸದ ಇದರೊಳಗೂ ಕೂಡ ಅವರು ಬಂದಿದ್ದಾರೆ. ಈಗ ಜ್ಯುವೆಲ್ಲರ್ಸ್ ಇದರೊಳಗೆಲ್ಲ ಅವರು ಇಲ್ಲಿ ಬಂದಿದ್ದಾರೆ. ಸೊ ಇದನ್ನೆಲ್ಲವನ್ನು ಕೂಡ ನಮ್ಮ ಕಡೆಗೆ ಸರ್ವೆ ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಒಂದು 70% ನಮ್ಮ ಹತ್ರ ಇದೆ, ವಿತ್ ಡಾಕ್ಯುಮೆಂಟ್, ವಿತ್ ಫೋಟೋಗ್ರಫಿ. ಸೊ ನಮ್ಮ ಹತ್ರ ಇದೆ. ನೀವು 15 ದಿನ ನೀವು ಕೊಟ್ಟಿದ್ದೀರಿ, 15 ದಿನದ ನಂತರ ಆಗದೇ ಇದ್ದರೆ ನಾವಂತೂ ನುಗ್ಗೋರು ಅನ್ನುವಂಥದ್ದು ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀವಿ. ಇಡೀ ಕಾನೂನು ವ್ಯವಸ್ಥೆ ಹೇಗಾಗಿದೆ ಅಂತಂದರೆ, ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರಿಗೆ ಪೂರ್ತಿ ಹಣದ ವ್ಯವಹಾರ ಹಪ್ತಾ ವಸೂಲಿ ಮಾಡೋಕ್ಕೆ ಬಿಟ್ಟಿದ್ದಾರೆ ಅವ್ರನ್ನ. ಈಗ ಅಬಕಾರಿ ಇದರಲ್ಲಿ ಹೊರಗೆ ಬಂತು, ಬೇರೆ ಬೇರೆ ಇದರಲ್ಲೆಲ್ಲ ಸಾಕಷ್ಟು ಹೊರಗಡೆ ಬಂದಿದೆ. ನಾಳೆ ಇವತ್ತು ಕಾನೂನಿನ ಈಗ ನಾನು ನಿನ್ನೆ ದಾವಣಗೆರೆಗೆ ಹೋಗಿ, ದಾವಣಗೆರೆಯಲ್ಲಿ ಓಪನ್ ಆಗಿ ಕಾಂಗ್ರೆಸ್ಸಿನ ಮುಸ್ಲಿಂ ಗುಂಡಾಗಳು ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಪೊಲೀಸರ ಮೇಲೆ ಯಾರು ರಕ್ಷಕರು, ಆರಕ್ಷಕರು, ಸಮಾಜದ ಸುರಕ್ಷತೆಗೋಸ್ಕರ ಇರುವಂಥ ಡಿಪಾರ್ಟ್ಮೆಂಟ್, ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ, ಅವ್ರನ್ನ ಹೊಡೆದು ಓಡಿಸ್ತಾರೆ ಅಂತಂದರೆ ಹಾಗಾದರೆ ರಕ್ಷಣೆ ಯಾರಿಂದ? ಯಾಕೆ? ಏನಾಗ್ತಾ ಇದೆ ಅಂತಂದರೆ, ಕಾಂಗ್ರೆಸ್ ಸರ್ಕಾರ ಇಲ್ಲ, ಮುಸ್ಲಿಂ ಸರ್ಕಾರ ಇದೆ, ನಮ್ಮದೇ ಸರ್ಕಾರ ಇದೆ ಅಂತನ್ನುವಂಥ ಅಹಂಕಾರದಿಂದ ಹೋಗ್ತಾ ಇರುವಂಥ ಇಡೀ ಕಾಂಗ್ರೆಸ್ಸಿನ ಏನು ಒಂದು ವ್ಯವಸ್ಥೆ ಇದೆ, ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಅನಾಹುತ ಆಗುತ್ತೆ. ಇದು ಅಪಾಯಕಾರಿ ಬೆಳವಣಿಗೆ ಅನ್ನುವಂಥದ್ದು ಕೂಡ ನಾನು. ಕರ್ನಾಟಕದಲ್ಲಿ ಈ ಲವ್ ಜಿಹಾದ್ ಪ್ರಕ್ರಿಯೆಗಳು ದಿನೇ ದಿನೇ ಮುಗಿಲಕ್ಕೇರ್ತಾ ಇದ್ದಾವೆ. ಇದರ ಕುರಿತಾಗಿ ಮಕ್ಕಳ ಪಾಲಕರು, ಪೋಷಕರು ಮಕ್ಕಳಿಗೆ ಸಂಸ್ಕಾರವನ್ನು ಕೊಡೋ ದಿಕ್ಕಿನಲ್ಲಿ ಸ್ವಲ್ಪ ಯೋಚಿಸಬೇಕು. ಅದೇ ರೀತಿ ಸಾಕಷ್ಟು ನಮ್ಮ ಕರ್ನಾಟಕದಲ್ಲಿ ಮಠಮಾನ್ಯಗಳಿದ್ದಾವೆ, ಪರಮಪೂಜ್ಯ ಸ್ವಾಮಿಗಳಿದ್ದಾರೆ. ಅವರು ಕೂಡ ತಮ್ಮ ಪ್ರವಚನ ಕಾರ್ಯಕ್ರಮಗಳಲ್ಲಿಯೂ ಕೂಡ ಸಮಾಜವನ್ನು ಎಚ್ಚರಿಸುವಂಥ ದಿಕ್ಕು ದಿಶೆಗಳಲ್ಲಿ ಸ್ವಲ್ಪ ಯೋಚಿಸಬೇಕು ಅಂಥೇಳಿ ಎಲ್ಲ ಮಠಗಳ ಪರಮಪೂಜ್ಯರಲ್ಲಿಯೂ ಕೂಡ ಒಂದು ವಿನಂತಿ ಮಾಡ್ಕೋತೇನೆ. ಯಾಕಂದರೆ ದಿನೇ ದಿನೇ ಈ ಲವ್ ಜಿಹಾದ್ ಪ್ರಕ್ರಿಯೆಗಳು ಹೆಚ್ಚುತ್ತಾ ಹೋಗ್ತಾ ಇದ್ದಾವೆ. ಇದರಿಂದ ಸಾಕಷ್ಟು ಹುಡುಗಿಯರ ಜೀವನ ಬೀದಿಗೆ ಬರ್ತಾ ಇದೆ.
ಆಮೇಲೆ ಒಂದು ಕಡೆ ಅವ್ರಿಗೆ 1-2 ಮಕ್ಕಳನ್ನು ಕೊಟ್ಟು ಬೀದಿಗೆ ಬಿಟ್ಟು ಹೋಗುವಂಥ ಪ್ರಕ್ರಿಯೆಗಳು, ಎರಡನೇದ್ದು ಅವರಿಗೆ ಮರಣಾಂತಿಕವಾಗಿ ಹಲ್ಲೆ ಮಾಡುವಂಥ ಈ ಪ್ರಕ್ರಿಯೆಗಳು ಸಾಕಷ್ಟು ನಡೀತಾ ಇದ್ದಾವೆ. ದಿನ ನಮ್ಮ ಸಂಘಟನೆಯ ಲವ್ ಜಿಹಾದ್ ವೆಬ್ಸೈಟಿಗೆ ವಿಶೇಷವಾಗಿ ನಮ್ಮ ಏನು ಈ ಲವ್ ಜಿಹಾದ್ ಅಂತ ಸಂಬಂಧಪಟ್ಟಂತೆ ಒಂದು ನಂಬರ್ ಮಾಡಿದ್ದೀವಿ ನಾವು. ಅದಕ್ಕೆ ಸಹಾಯವಾಣಿ ನಂಬರಿಗೆ ದಿನಂಪ್ರತಿ 4-5 ಫೋನ್ಗಳು ಬರ್ತಾ ಇರ್ತವೆ. ಅದಕ್ಕೆ ಈ ದಿಕ್ಕಿನಲ್ಲಿ ಸ್ವಲ್ಪ ತಾಯಿ ತಂದೆಗಳು ಕೂಡ ತಮ್ಮ ಮಕ್ಕಳಿಗೆ ಕೇವಲ ದೊಡ್ಡ ಕಾಲೇಜಿಗೆ ಹಚ್ಚಿಬಿಟ್ರೆ ಅಥವಾ ಒಂದು ದೊಡ್ಡ ಫೋನ್ ಕೊಟ್ಬಿಟ್ರೆ ಅವ್ರದ್ದು ಕರ್ತವ್ಯ ಮುಗಿಲಿಲ್ಲ. ಮಕ್ಕಳ ಸಂಸ್ಕಾರವೂ ಕೂಡ ಆ ದಿಕ್ಕಿನಲ್ಲೂ ಕೂಡ ತಂದೆ ತಾಯಿಗಳು ಯೋಚನೆ ಮಾಡಬೇಕು. ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಸಂಸ್ಕೃತಿನೂ ಕೂಡ ಕಲಿಸ್ಬೇಕು ಅನ್ನುವಂಥದ್ದು ಇವತ್ತು ಶ್ರೀರಾಮ ಸೇನೆಯ ಉತ್ತರ ಪ್ರಾಂತದ ಗೌರವಾಧ್ಯಕ್ಷನಾಗಿ ನಾನು ಇದನ್ನು ಸಮಾಜಕ್ಕೆ ವಿನಂತಿ ಮಾಡ್ಕೋತಾ ಇದ್ದೀನಿ.